ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರದ ತೀರ್ಮಾನದ ಹಿಂದೆ ಆರ್ಎಸ್ಎಸ್ ಸ್ಟೇರಿಂಗ್. ಜಾತಿ ಧರ್ಮಗಳ ಹೆಸರಿನಲ್ಲಿ ಅಧಿಕಾರ ದುರುಪಯೋಗ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿ. ಚಿಕ್ಕಬಳ್ಳಾಪುರದ ಓಂಕಾರ ಜ್ಯೋತಿ ಮಠದಲ್ಲಿ ಗಲಾಟೆ, ತಳ್ಳಾಟ, ನೂಕಾಟ, ಪರಸ್ಪರ ಕೈ ಮಿಲಾಯಿಸುವ ಯತ್ನ. ಮಠದ ಪೀಠಾಧಿಪತಿ ಪಾರ್ಥಸಾರಥಿ ವಿರುದ್ಧ ರೋಷಾವೇಶ. ಮಠದ ಅಭಿವೃದ್ಧಿಗೆ ಟ್ರಸ್ಟ್ ಮಾಡೋ ನೆಪದಲ್ಲಿ ಆಸ್ತಿ ಬರೆಸಿಕೊಂಡ ಆರೋಪ. ದೇಶಾದ್ಯಂತ ನರೇಗಾ ಉಳಿಸಿ ಅಭಿಯಾನ. ಕಾಂಗ್ರೆಸ್ ನೇತೃತ್ವದಲ್ಲಿ ಕೋಲಾರದಲ್ಲಿಯೂ ಅಭಿಯಾನ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ. ವಾರ್ತೆಗಳ ವಿವರ. ಎನ್ಡಿಎ ಸರ್ಕಾರದ ತೀರ್ಮಾನದ ಹಿಂದೆ ಆರ್ಎಸ್ಎಸ್ ಸ್ಟೇರಿಂಗ್ ತಿರುಸುವಂತದ್ದು. ಜಾತಿ ಸಮೀಕ್ಷೆ ಮಾಡಬೇಕು ಎಂದು ರಾಹುಲ್ ಗಾಂಧಿ ಹೇಳಿದಾಗ ಬಿಜೆಪಿಯವರು ಟೀಕೆ ಮಾಡಿದ್ರು. ನಂತರ ಆರ್ಎಸ್ಎಸ್ ಅವರು ಹೇಳಿದ ಮೇಲೆ ಕೇಂದ್ರ ಮಟ್ಟದಲ್ಲಿ ನಾವು ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ರು. ಜಾತಿ ಧರ್ಮಗಳ ಹೆಸರಿನಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಎಂಸಿ ಸುಧಾಕರ್ ಕಿಡಿಕಾರಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಸುಧಾಕರ್, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಬಡವರ ಬದುಕನ್ನ ಬದಲಾವಣೆ ತರಬೇಕು ಎಂಬ ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆ ಕಾಂಗ್ರೆಸ್ ಸರ್ಕಾರ ತಂದರು. ಒಂದು ಕುಟುಂಬಕ್ಕೆ ಕನಿಷ್ಠ 100 ದಿನಗಳು ಉದ್ಯೋಗ ಖಾತ್ರಿ ಯೋಜನೆಯಿಂದ ಉದ್ಯೋಗ ಕೊಡುವಂತಹ ಯೋಜನೆ. ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಯೋಜನೆಯಿಂದ ಜನರ ಬದುಕು ಬದಲಾವಣೆ ತರಲು ಈ ಯೋಜನೆ ತಂದರು. ಗಾಂಧೀಜಿ ಅವರು ಅಹಿಂದ ಮಾರ್ಗದರ್ಶನದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟವರಲ್ಲ. ಅವರ ಹೆಸರು ಯಾಕೆ ಬದಲಾಯಿಸಿದ್ರಿ? ಬೇರೆ ಯಾವುದಕ್ಕೆ ರಾಮನ ಹೆಸರು ಇಟ್ಟುಕೊಳ್ಳಬಹುದಿತ್ತು. ಅಯೋಧ್ಯೆಯಲ್ಲಿ ತರಾತುರಿಯಲ್ಲಿ ರಾಮನ ದೇವಸ್ಥಾನವನ್ನ ಕಟ್ಟಿದ್ದೀರಾ, ಆದರೆ ದೇವಸ್ಥಾನ ಸೋರುತ್ತಿದೆ. ಬಿಜೆಪಿ ಅವರ ಉದ್ದೇಶ ಒಳ್ಳೆಯದಲ್ಲ. ಧರ್ಮದ ಹೆಸರಿನಲ್ಲಿ ಒಡೆಯುವುದು ಅವರ ಉದ್ದೇಶ. 11 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಮನರೇಗಾ ಎಂಬ ಯೋಜನೆಯನ್ನ ತುಳಿಯಬೇಕು ಎಂದು ದುರುದ್ದೇಶ ಇಟ್ಟುಕೊಂಡು ಬಂದಿದ್ರು. ಅಂತಿಮವಾಗಿ ಬಿಜೆಪಿಯ ನಿಜವಾದ ಬಣ್ಣ ಬಯಲಾಗಿದೆ. ಯಾವುದೇ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರವೇ ಇಲ್ಲದಂತಹವರು ಈ ದೇಶವನ್ನ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಬಡವರ ವಿರೋಧಿ ಕಾಯ್ದೆ ತಂದಿದ್ದೀರಾ, ಇದನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸುತ್ತೇವೆ. ಗ್ರಾಮೀಣ ಪ್ರದೇಶದಿಂದ ಇದನ್ನ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಮ್ ಅಂತಕ್ಕಂಥದ್ದು ನೀವು ಹಂಗಾರೆ ಗಾಂಧೀಜಿ ಅವರು ನಾವೇನು ರಾಮನ ಹೆಸರು ನೀವು ಬೇರೆದಕ್ಕೆ ಇಡ್ಬೋದಾಗಿತ್ತು. ಗಾಂಧೀಜಿ ಅವರ ಹೆಸರು ತೆಗೆದು ಈಗ ಗಾಂಧೀಜಿ ಅವರು ಸತ್ತಾಗ ಏನಂದ್ರು, ಹೇ ರಾಮ್ ಅಂತ ಸತ್ರು ಅಂತ ನಾವೆಲ್ಲ ಓದಿರ್ತಕ್ಕಂಥದ್ದು, ನಾವು ನೋಡಿಲ್ಲ ಆದರೆ ಓದಿರ್ತಕ್ಕಂಥದ್ದು ಹೇ ರಾಮ್ ಅಂತ. ಆದರೆ ನೀವು ಅಂಥ ಗಾಂಧೀಜಿ ಅವರು ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ರಲ್ಲ, ನೀವು ಅವ್ರ ಹೆಸರು ಯಾಕೆ ಬದಲಾಯಿಸ್ತೀರಿ? ಬೇರೆ ಏನಕ್ಕೆ ಇಟ್ಕೊಬೋದಿತ್ತಲ್ಲ ರಾಮನ ಹೆಸರು. ನೀವು ರಾಮನ ದೇವಸ್ಥಾನ ಕಟ್ಬಿಟ್ರಲ್ಲ ತರಾತುರಿಯಲ್ಲಿ, ಈಗೆಲ್ಲ ಸೋರ್ತಾ ಇದೆಯಲ್ಲ. ಚುನಾವಣೆ ಪೂರ್ವದಲ್ಲಿ ಏನಾಯಿತು ವಾರಣಾಸಿಯಲ್ಲಿ, ಅಯೋಧ್ಯೆಯಲ್ಲಿ ಏನಾಯಿತು? ದಯವಿಟ್ಟು ವಾರಣಾಸಿಯಲ್ಲಿ ಅಯೋಧ್ಯೆಯಲ್ಲಿ ಏನಾಯಿತು ಚುನಾವಣೆ? ಅದರಿಂದ ಇವತ್ತು ಅವರ ಉದ್ದೇಶಗಳು ಒಳ್ಳೆಯದಿಲ್ಲ. ಸಮಾಜವನ್ನು ಇವತ್ತು ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೊಡಿತಕ್ಕಂಥದ್ದೇ ಅವರ ಉದ್ದೇಶ. ಅದರಿಂದ ಅವರು ದುರುದ್ದೇಶದ ಪೂರ್ವಕವಾಗಿ ಏನು ಇವತ್ತು ಯಶಸ್ವಿಯಾಗಿ ನಡೀತಾ ಇದ್ದಂಥದ್ದನ್ನು 11 ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಅಡಚಣೆ ಮಾಡಿಕೊಂಡೇ ಬಂದು ಈ ಯೋಜನೆ ಯಶಸ್ವಿ ಆಗಬಾರ್ದು, ಇದನ್ನು ತುಳಿಬೇಕು ಅಂತಕ್ಕಂಥ ಉದ್ದೇಶ ಮಾಡ್ಕೊಂಡು ಬಂದರು. ಅಂತಿಮವಾಗಿ ನಿಜವಾದ ಬಣ್ಣ ಇಲ್ಲಿ ಬಯಲಾಗಿದೆ. ಅನುದಾನ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಅದನ್ನು ಕೂಡ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ 11ನೇ ಹಣಕಾಸಿನ ಅನುದಾನ ಬಿಡುಗಡೆ ಮಾಡಿಲ್ಲ. ಇವತ್ತು ತಮಗೆ ಜಲ್ ಜೀವನ್ ಮಿಷನ್ ಬಗ್ಗೆ ತಮಗೆ ಗೊತ್ತಿದೆ. ಎಲ್ಲೋದ್ರೂ ಹರ್ ಘರ್ ಜಲ್ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಾನು ಪದೇ ಹೇಳಿದ್ದೀನಿ, 45% ಕೇಂದ್ರ ಸರ್ಕಾರದಿತ್ತು, 45% ರಾಜ್ಯ ಸರ್ಕಾರದಿತ್ತು, 10% ಸಮಾಜ ಏನು ನಮ್ಮ ಒಂದು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಂತಿತ್ತು. ಆದರೆ ನಮ್ಮ ಸರ್ಕಾರ 2023ಕ್ಕೆ ರಾಜ್ಯದಲ್ಲಿ ಬಂದ ನಂತರ
ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರಲ್ಲ, ಭಾಳಷ್ಟು ಜನ ದುಡ್ಡು ಕೊಡಲ್ಲ ಅಂಥೇಳಿ ಆ 10% ನಾವೇ ರಾಜ್ಯ ಸರ್ಕಾರ ಭರಿಸ್ತೀವಿ ಅಂಥೇಳಿ 55% ಇಟ್ಕೊಂಡು ನಾವೇ ಸರ್ಕಾರ ಕೊಟ್ಕೊಂಡು 45% ಕೊಡೋವಂಥವ್ರು ಅಲ್ಲಿ ಅವರು ಅದಕ್ಕೆ ಅದೇನು ಕಂಡೀಷನ್ಸು ಅವ್ರದ್ದೇ ಹೆಸರು ಇರಬೇಕು, ಬೇರೆ ಯಾರ್ದು ಇರಬಾರ್ದು, ರಾಜ್ಯ ಸರ್ಕಾರದ ಹೆಸರು ಇರಬಾರ್ದು. ನೋಡಿ ಹೆಂಗಿದೆ, ರಾಜ್ಯ ಸರ್ಕಾರದ ದುಡ್ಡು ಕೊಟ್ಟು ರಾಜ್ಯ ಸರ್ಕಾರ ಇಷ್ಟೆಲ್ಲ ಮಾಡಿ ಈಗ ಏನಾಗಿದೆ, ಇವತ್ತು ರಾಜ್ಯ ಸರ್ಕಾರದ ಹೆಸರಿಲ್ಲ. ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ಉತ್ತರ ಕೊಡ್ತಾರೆ, ನಾವು ಯಾವುದು ಬಾಕಿ ಇಲ್ಲ, ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ ಅಂತ. ಸಂಪೂರ್ಣ ಎಲ್ಲ ನಮಗೆ ಬಿಡುಗಡೆ ಆಗಬೇಕು ಜಲಜೀವನ್ ಮಿಷನ್ನಲ್ಲಿ ಅಂಥೇಳಿ ಸುಮಾರು 12-13 ಸಾವಿರ ಕೋಟಿ ಬಾಕಿ ಇದೆ ಅಂಥೇಳಿ ನಾವು ಅದನ್ನು ಪ್ರಸ್ತಾಪ ಮಾಡಿದ್ರೆ ಅದು ಯಾವುದು ಸುದ್ದಿ ಇಲ್ಲ. ಏನು ಇವತ್ತು ಅನುದಾನ ಬಿಡುಗಡೆ ಆಗಬೇಕು, 15th ಫೈನಾನ್ಸ್ ಇರ್ಬೋದು, ಜಲಜೀವನ್ ಮಿಷನ್ದು ಸಮಯಕ್ಕೆ ಸರಿಯಾಗಿ ಅನುದಾನ ಕೊಡೋದಿಲ್ಲ. ಏನು ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಸಹ ಮಾತನಾಡಿದ್ರು. ಈಗ ನಿಮಗೆ ಬೆಳೆಗಳು ಜಾಸ್ತಿ ಬೆಳೆಯುವಾಗ ಅವತ್ತು ಕೂಲಿ ಕೊಡಬೇಡಿ ಅಂತ ಹೇಳ್ತಾರೆ. ಇವತ್ತು ಎಮ್ನರೇಗಾಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ದಯವಿಟ್ಟು ರೈತರು ಬಡವರು ಎಚ್ಚೆತ್ಕೊಳ್ಬೇಕು. ಮತ್ತೆ ಮಹಿಳೆಯರು 1/3 ಜಾಬ್ಸ್ ಮಹಿಳೆಯರಿಗೆ SC ST ಕೊಟ್ಟಿದ್ದೀವಿ, ಅವರೆಲ್ಲ ಎಚ್ಚೆತ್ಕೊಂಡು ಈ ಬಿಜೆಪಿಯನ್ನ ನಾವು ಧಿಕ್ಕರಿಸಬೇಕು. ಈ ಹೆಸರನ್ನ ಖಂಡಿತವಾಗಿ ನಾವು ವಿರೋಧಿಸ್ತೀವಿ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀನಿ ಸರ್. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತಿಷ್ಠಿತ ಮಠದ ಸಾಧ್ವಿ ವೃದ್ಧೆಯ ಸೇವೆಗೆಂದು ಬಂದ ವ್ಯಕ್ತಿಯೋರ್ವ ಮಠ ಮುನ್ನಡೆಸಿಕೊಂಡು ಹೋಗುತ್ತೇನೆಂದು ಮಠದ ಪೀಠಾಧಿಕಾರಿಯಾಗಿದ್ದ. ಕೊನೆಗೆ ಮಠದ ಅಭಿವೃದ್ಧಿಗೆ ಟ್ರಸ್ಟ್ ಒಂದನ್ನು ಮಾಡ್ತೀನಿ ಅಂತ ಹೇಳಿ ಟ್ರಸ್ಟ್ ನೋಂದಣಿ ನೆಪದಲ್ಲಿ ಮಠಕ್ಕೆ ಸೇರಿದ ಆಸ್ತಿಗಳನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದಾನೆಂದು ಆರೋಪಿಸಿ ಸಾಧ್ವಿಯ ಸಂಬಂಧಿಕರು ಇಂದು ಮಠಕ್ಕೆ ನುಗ್ಗಿ ಸ್ವಾಮೀಜಿಯನ್ನ ಹಿಡಿದು ಎಳೆದಾಡಿ ತಳ್ಳಾಡಿ ನೂಕುನುಗ್ಗಲು ನಡೆದ ಘಟನೆ ನಡೆಯಿತು. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಕಾವಿದಾರೆ ಸ್ವಾಮೀಜಿಯೋರ್ವನನ್ನು ಹಿಡಿದು ಎಳೆದಾಡಿ ನೆಲಕ್ಕೆ ತಳ್ಳಿ ನೂಕುನುಗ್ಗಲು ಮಾಡುವ ದೃಶ್ಯ. ಇವರಿಂದ ಬಚಾವಾಗಲು ಯತ್ನಿಸುತ್ತಿರೋ ಕಾವಿದಾರೆ. ಇಂತಹ ಸಿನಿಮೀಯ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವ ಓಂಕಾರ ಜ್ಯೋತಿ ಮಠದಲ್ಲಿ. ಬೆಂಗಳೂರಿನ BBMPಯ ಕ್ಲಾಸ್ 1 ಗುತ್ತಿಗೆದಾರ ಮರಿಯಪ್ಪ ಸ್ವಾಮಿ ಅವರ ಪತ್ನಿ ಜಯಮ್ಮ ಚಿಕ್ಕಬಳ್ಳಾಪುರದ ಬಳಿ ಜಮೀನು ಖರೀದಿಸಿ ಆಶ್ರಮ ಹಾಗೂ ಮಠ ನಡೆಸುತ್ತಿದ್ದರು. ಮರಿಯಪ್ಪ ಸ್ವಾಮಿ ನಿಧನದ ನಂತರ ಅವರ ಪತ್ನಿ ಜಯಮ್ಮ ಸಾಧ್ವಿಯಾಗಿ ಮಠ ಆಸ್ತಿಯನ್ನು ಮುನ್ನಡೆಸುತ್ತಿದ್ದರು. ಅವರ ಸೇವೆಗೆಂದು ಬಂದ ಉಮೇಶ್ ವೆಂಕಟರಮಣಪ್ಪ ಆಚಾರ್ ಮಠದಲ್ಲಿ ದೀಕ್ಷೆ ಪಡೆದು ಉಮಾ ಮಹೇಶ್ವರ್ ಸ್ವಾಮೀಜಿಯಾಗಿ ಪೀಠಾಧಿಪತಿಯಾಗಿದ್ದರು. ಮಠಕ್ಕೆ ಸಂಬಂಧಿಸಿದ ಟ್ರಸ್ಟ್ ನೋಂದಣಿ ನಡೆಸೋ ನೆಪದಲ್ಲಿ ಮಠಕ್ಕೆ ಸೇರಿದ ಮಠ ಹಾಗೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನು ತನ್ನ ಹೆಸರಿಗೆ ದಾನಪತ್ರ ಮಾಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಒಬ್ಬರು ಮಂಗಳೂರಿಂದ ಬಂದರು. ಅವರು ಪಾರ್ಸಾತಿಂದ ಕರ್ಕೊಂಬಂದಿತ್ತು. ಅವ್ರನ್ನ ಒಳ್ಳೆ ಸ್ವಾಮಿಗಳು ಆಶ್ರಮದಲ್ಲಿ ಯಾರನ್ನೊಬ್ರು ಇರಬೇಕಂದ್ಬಿಟ್ಟು ಲಕ್ಷ್ಮೀನಾರಾಯಣ ಪಾರ್ಸಾತಿ ಇಬ್ಬರು ಸೇರಿ ಕರ್ಕೊಂಡ್ಬಿಟ್ರು. ಏನು ಆಶ್ರಮದಲ್ಲಿ ಒಳ್ಳೇದಾಗಲಿ ಯಾರೊಬ್ಬರು ಸ್ವಾಮಿಗಳು ಇರಬೇಕಂತ ನಾನು ಇಸ್ಕೊಂಡೆ. ಆದರೆ ಕೆಲವು ಜನ ಬೇಡ ಅಂದರೆ ಇಲ್ಲ, ಆಶ್ರಮದಲ್ಲಿ ಒಬ್ರು ಇರಬೇಕು, ಆಶ್ರಮ ನೋಡ್ಕೊಬೇಕು, ಪೀಠಾಧಿಪತಿ ಯಾರನ್ನೊಬ್ರು ಇರಬೇಕು, ಮರಿಯಪ್ಪ ಸ್ವಾಮಿಗಳು ಹೋಗ್ಬಿಟ್ರಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಇರಲಿ ಅಂತ ಇಸ್ಕೊಂಡೆ. 4 ವರ್ಷ ಆಯ್ತು ಬಂದು ಇಲ್ಲಿದ್ದ ಯಪ್ಪ. ಬಂದವನು ಏನು ಮಾಡಿಬಿಟ್ಟ, ನಾನು 4 ವರ್ಷದಿಂದ ಸೇವ್ ಮಾಡಿದೆ, ನೀನೇನು ಮಾಡಿದೆ ಅನ್ನೋಕ್ಕೆ ಶುರುವಾಯಿತು. ನಾನೇನು ಮಾಡಿದೆ, ಏನು ಮಾಡ್ಬೇಕು ಸ್ವಾಮೀಜಿ, ಏನು ಮಾಡಬೇಕು ನಿನಗಿಲ್ಲ, ನನಗೇನೋ ಒಂದು ಆಧಾರ ಮಾಡು, ಜಮೀನು ನನ್ನ ಹೆಸ್ರಿಗೆ ಅದನ್ನು ಬರೀ, ನಂದನ್ನೋದೇನಿಲ್ಲ, ನಾನು ಹೋಗ್ತೀನಿ ಅಂತ ಶುರುವಾಯಿತು. ನೀನು ಹೋಗ್ತೀನಿ ಅಂತ ಶುರುವಾದ್ರೆ ನೀನು ಹೆಂಗೆ ಜಮೀನು ಬರೆಯೋದು, ನೀನು ಯಾವತ್ತಿದು ಹೋಗೋಣ, ನೀನು ಹೋಗಂಗಿದ್ರೆ ಹೊಟ್ಟೋಗ್ಬಿಡು ಅಂದೆ. ಆಮೇಲೆ ಇಲ್ಲ ಹಂಗೆ ಅಂತ ಮಾಡಿಬಿಟ್ಟು ಏನು ಮಾಡ್ರು, ಇವರೆಲ್ಲ ಒಂದು 4 ಜನ ಇದ್ದಾರೆ ಟೆಸ್ಟಿಗಳು, ಅವರೆಲ್ಲ ಸ್ವಾಮಿಗಳಿಗೆ ಹುಮ್ಮಸ್ಸ ಕೊಟ್ಬಿಟ್ಟು ಟೆಸ್ಟ್ ಮಾಡಿಬಿಡೋಣ, ಟೆಸ್ಟ್ ಮಾಡಿಬಿಟ್ಟು ಆ ಸಾಮಾನು ನಡೆಸ್ಕೊಂಡು ಹೋಗಲಿ, ಇದೆಲ್ಲ ನಾಳೆ ದಿವಸ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಹೋಗ್ತಾರೆ ಅಂತ ನಮ್ಮ ಕಡೆಯವ್ರು ಯಾರೂ ಬರ್ತಾ ಇರಲಿಲ್ಲ, ಸ್ವಲ್ಪ ನಿಂತೋಗ್ಬಿಟ್ಟಿದ್ರು. ಟೆಸ್ಟ್ ಮಾಡು ಅಂತ ಭಾಳ ಬಲವಂತ ಮಾಡಿದ್ರು ನನಗೆ. ಇಲ್ಲ ಸ್ವಾಮಿಗಳೇ ಹಂಗೆ ಮಾಡೋಕ್ಕಾಗಲ್ಲ, ಟೆಸ್ಟ್ ಮಾಡಿಬಿಟ್ರೆ ಇನ್ನೊಂದು ಟೆಸ್ಟ್ ಇದೆ, ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ, ಅವನು ಟೆಸ್ಟ್ ಮಾಡಿದ್ದಾನೆ, ಅವ್ರು ಬಂದು ಗಲಾಟೆ ಮಾಡಿದ್ರು, ನೀವೇನು ಮಾಡ್ತೀರ? ಇಲ್ಲ ಅವರೆಲ್ಲ ಏನಿಲ್ಲ, ಅದೆಲ್ಲ ಹೋಯ್ತು ಹಿಂದಿನ ಕಾಲಕ್ಕೆ, ನಾವು ಟೆಸ್ಟ್ ಮಾಡೋಂಗಿದ್ರೆ ನಾವು ಬರ್ಕೊಡಮ್ಮ, ಟೆಸ್ಟ್ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಟೆಸ್ಟ್ ತಾನೇ ನಡೆಸ್ಕೊಂಡು ಹೋಗಲಿ, ಆಶ್ರಮ ಹಾಳಾಗ್ತದಲ್ಲ ಅಂದ್ಬಿಟ್ಟು ಕರ್ಕೊಂಡೋದ್ರು. ಹೋದೆ ಇವ್ರ ಜೊತೆಗೆ ಹೋಗ್ಬಿಟ್ಟು ಏನು ಮಾಡಿದ್ರು, ಗುರುಬಂಡೆ ಕರ್ಕೊಂಡು ಹೋಗಿದ್ದಾರೆ.
ನನ್ನನ್ನು ಬರ್ಸೋಕ್ಕೆ ಅಲ್ಲಿ ಒತ್ತಕ್ಕಾಲ ಇಳಕ್ಕೆಲ್ಲ ಹಂಗೂ ಎತ್ಕೊಂಡು ಚೇರಾಗಿ ಎತ್ಕೊಂಡೋಗಿ ಸೈನ್ ಹಾಕಮ್ಮ ಅಂದರು ಹಾಕ್ಬಿಟ್ಟೆ. ಇವಾಗ ಏನಾಗಿದೆ ಅವರು ಮಾಡಿರೋ ಕೆಲಸ, ಎಲ್ಲ ಟೆಸ್ಟಿಗೆ ಬರೆದಿದ್ದೀನಿ. ಒಂದೇ 1 ಎಕರೆ ಜಾಗ ಐತೆ, ಅದನ್ನು ನಮ್ಮ ಗುರು ಸಾಕು ನೋಡ್ಗ ಅವನು ಬಿಟ್ಬಿಡಿ ಅದನ್ನೇನು ಮಾಡಬೇಡಿ ಅಂತ ಹೇಳ್ತಾನೆ ಇದ್ದೀನಿ. ಕಡೆ ಕಾಲಕ್ಕೆ ಎಲ್ಲ ಸೇರಿಸ್ಕೊಂಡು ಅವ್ರ ಹೆಸ್ರು ಬರ್ಕೊಂಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ, ಎಲ್ಲ ಪೇಪರ್ನಲ್ಲಿ ಮೊಬೈಲ್ ಮೇಲೆ ಹೋಗ್ಬಿಟ್ಟಿದೆ. ಅವ್ರುಗಳೆಲ್ಲ ಫೋನ್ ಮಾಡಿ ಏನಮ್ಮ ಇದು ಏನು ಮಾಡಿದ್ಯಾ ಅಂತ ಅವ್ರು ನನ್ನ ಕೇಳ್ತವ್ರೆ. ನಿರ್ಮಾನಂದ ಸಾಮೂಲ್ ಕಡೆಯವರೆಲ್ಲ ಕೇಳ್ತವ್ರೆ, ಅಯ್ಯೋ ಏನು ಸ್ವಾಮೀಜಿ ಇದು ಟೆಸ್ಟ್ ಅಂತ ಮಾಡಿಬಿಟ್ಟಲ್ಲ, ನಿನ್ನ ಹೆಸ್ರು ಬರ್ಸ್ಕೊಂಬಿಟ್ಟಿದ್ಯಾ ಅದು. ಇಲ್ಲಮ್ಮ, ನನ್ನ ಹೆಸ್ರಲ್ಲಿಲ್ಲ, ಏನಿದು ಟೆಸ್ಟ್ ಮುಖಾಂತರ ನಾನು ಇವತ್ತೇ ಹೋದ್ರು ಹೊಟ್ಟೋಗ್ಬಿಟ್ಟು ಟೆಸ್ಟ್ ನಡೆಸ್ಕೊಂಡು ಹೋಗ್ತದೆ ಅಂತ. ಟೆಸ್ಟ್ ಔಟ್ ಕೇಳಿದರೆ ಎಲ್ಲ ಇವರೆಲ್ಲೇನು ಹೇಳ್ತಾರೆ, ಎಲ್ಲ ಸ್ವಾಮಿಗಳ ಹೆಸ್ರೆಲ್ಲ ಐತೆ, ಎಲ್ಲ ಸ್ವಾಮಿಗಳ ಹೆಸ್ರೆಲ್ಲ ಐತೆ ಅಂತ ಹೇಳ್ತಾರೆ. ಅವ್ರನ್ನೂ ಕೇಳಿದೆ, ಸ್ವಾಮಿಗಳ ಏನು ಸ್ವಾಮಿ ಇದು, ಏನು ನಾನು ಮಾಡಿದ್ದೇನು, ನಾನು ಹೇಳಿದ್ದೇನು, ನೀವು ಮಾಡಿರೋದೇನು, ಎಲ್ಲ ನಿಮ್ಮ ಅಪ್ಪನ ಹೆಸ್ರಲ್ಲಿ ಐತೆ, ನಿನ್ನ ಹೆಸ್ರಲ್ಲಿ ಐತೆ ಅಂತ. ಇಲ್ಲಮ್ಮ, ನನ್ನ ಹೆಸ್ರಲ್ಲಿ ಯಾವುದೂ ಇಲ್ಲ, ಎಲ್ಲ ಟೆಕ್ಸ್ಟ್ ಬುಕ್ ಅಂತ ಐತೆ ಅಂದ. ಹೌದೇನು ಅಂತ ನಾನು, ಇವರೆಲ್ಲ ಇಲ್ಲ ಸ್ವಾಮಿಗಳ ಹೆಸ್ರಲ್ಲಿ ಐತೆ, ಎಲ್ಲ ಹೆಸ್ರು ಬರ್ಕೊಂಬಿಟ್ಟಿದ್ದಾರೆ ಇವರು ಅಂತ ಹೇಳ್ತಾವ್ರೆ. ಆಮೇಲೆ ನಾನೇನು ಮಾಡಿದೆ, ಎಲ್ಲ ಕೇಳಿ ಸಾಕಾಗಿ ನನಗೆ ಟಾರ್ಚ್ ಕೊಡೋ ಶುರುವಾದ. ಗುರು ಪಾಪ ಚಿಕ್ಕರಿಂದ ಬೆಳೆದಿರೋ ಎಲ್ಲ ಹೋಗಿದ್ದ ಬಂದ, ಅವನ್ನ ನೋಡಿಸ್ಬಿಡು, ಇಲ್ಲ ಅವನೇ ಇರಬೇಕಿಲ್ಲ ನಾನು ಇರಬೇಕು, ಯಾಕಿರು ಅವನಿಗೆ ಕರ್ಸಿತ್ತು ನೀನು, ಯಾಕೆ ನೀನು ಇದು ಮಾಡಿತ್ತು ಅಂತ ಅದು ಬೇರೆ ಜಗಳ. ಇನ್ನು ಓಂಕಾರ ಜ್ಯೋತಿ ಆಶ್ರಮ ಹಾಗೂ ಮಠದ ಸಾಧ್ವಿ ಜಯಮ್ಮ ಹೆಸರಿನಲ್ಲಿ 1 ಎಕರೆ 10 ಗುಂಟೆ ಜಮೀನು ಆಶ್ರಮ ಕಟ್ಟಡವಿದೆ. ಇದೆಲ್ಲವನ್ನು ಉಮೇಶ್ ಅಲಿಯಾಸ್ ಉಮಾಮಹೇಶ್ವರ್ ಸ್ವಾಮೀಜಿ ಜಯಮ್ಮಗೆ ಅರಿವಿಲ್ಲದೆ ಹಾಗೆ ತನ್ನ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದಾನೆಂದು ಜಯಮ್ಮ ಸಂಬಂಧಿಗಳು ಇಂದು ಮಠಕ್ಕೆ ನುಗ್ಗಿ ಉಮಾಮಹೇಶ್ವರ್ ಸ್ವಾಮೀಜಿಯ ಹುಟ್ಟುಹಬ್ಬದ ದಿನವೇ ಕೆಲವು ಮಠಗಳ ಮಠಾಧೀಶರ ಸಮ್ಮುಖದಲ್ಲಿ ಸ್ವಾಮೀಜಿಯನ್ನ ಹಿಡಿದು ಎಳೆದಾಡಿ ತಳ್ಳಾಡಿ ನೂಕುನುಗ್ಗಲು ಮಾಡಿದರು. ಇದರಿಂದ ಮಠದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಮಾಡಿಲ್ಲಲ್ಲ ಅಂದಾನ ಮಾಡ್ಬೇಕಂತಿತ್ತು. ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು, ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ, ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು, ನಾನು ತಲೆ ಆಡಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ, ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಅದೇ ಟ್ರಸ್ಟ್ ಮಾಡೋಕ್ಕೆ ಅವರು ಒಪ್ಪಿಲ್ಲ, ಬಲವಂತ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಹೇಳ್ತಾ ಇದ್ದಾರೆ, ನಿಮ್ಮ ಸಂಬಂಧಿಕರು ಯಾರೂ ಬರಬಾರ್ದು, ಯಾರೂ ಹೇಳಕ್ಕೆ ಹೋಗಬೇಡಿ, ಅವ್ರು ಯಾರೂ ಇಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ. ಅವರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು ನಾವು 100 ಜನಗಳಿದ್ದೀವಿ. ನಮಗೆ ಯಾವುದೇ ಆದಂಥ ವಿಷಯಗಳ ನಮಗೆ ಮುಟ್ಸಿಲ್ಲ. ಒಂದು ಬಂದರೆ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅವ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು. ಟ್ರಸ್ಟ್ ಮಾಡೋಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಯಾರು ಆಸ್ತಿ ಅಂತ ಟ್ರಸ್ಟ್ ಮಾಡ್ತಾರೆ, ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ, ಅವ್ರಿಗೆ ಬೆದರಿಕೆ ಹಾಕಿ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ನೀವು ಯಾರಿಗೂ ಹೇಳಬೇಡಿ ಅಂತ ಒಂದು ಮಾತುಗಳನ್ನು ಅವ್ರಿಗೆ ಆಡಿದ್ದಾರೆ. ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಆಯಿತು ಟ್ರಸ್ಟ್ ಮಾಡ್ತೀರಾ ಅಂತ ಸೈನ್ ಹಾಕಕ್ಕೆ ಹೋದರೆ ಅದನ್ನು ಗಿಫ್ಟ್ ಡೀಡ್ ಆಗಿ ಮಾಡ್ಕೊಂಡಿದ್ದಾರೆ. ಗಿಫ್ಟ್ ಡೀಡ್ ಮಾಡಿಕೊಂಡು ಅದಕ್ಕೆ ಸೈನ್ ಹಾಕೋ.
ಇನ್ನು ಸಾಧ್ವಿ ಜಯಮ್ಮಾಳಿಂದ ದೀಕ್ಷೆ ಸ್ವೀಕರಿಸಿದ್ದ ಉಮೇಶ್ ಅಲಿಯಾಸ್ ಉಮಾಮಹೇಶ್ವರ್ ಸ್ವಾಮೀಜಿ ತಾನು ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಸ್ವತಃ ಜಯಮ್ಮ ಸೂಚನೆ ಮೇರೆಗೆ ಟ್ರಸ್ಟ್ ನೋಂದಣಿ ಹಾಗೂ ಟ್ರಸ್ಟ್ಗೆ ಆಸ್ತಿಯನ್ನು ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದೇನೆ. ಸ್ವತಃ ಸಾಧ್ವಿ ಜಯಮ್ಮ ಅವರೇ ಬಂದು ಮಾಡಿಸಿಕೊಟ್ಟಿದ್ದಾರೆಂದು ತಿಳಿಸಿದರು. ಅಮ್ಮನೇ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ ಹಾಗೇನಾದಿದ್ರು ಒಂದು ಟ್ರಸ್ಟ್ ಮಾಡಿ ಅಮ್ಮ, ಟ್ರಸ್ಟ್ ಮಾಡಿ ಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದೆ. ಬಿಟ್ಟರೆ ನನ್ನ ಹೆಸರಿಗೆ ಇಲ್ಲ, ಟ್ರಸ್ಟ್ ಹೆಸರಲ್ಲೇ ಇದೆ ಟ್ರಸ್ಟಿಗೆ ಇದೆ, ಟ್ರಸ್ಟ್ ಹೆಸರಲ್ಲಿದೆ ಇದೆಲ್ಲ ಪ್ರತಿಯೊಂದು. ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು. ಆ್ಯಕ್ಚುಲಿ ಟ್ರಸ್ಟ್ ಎಲ್ಲ ಖಂಡಿತ ಬಲವಂತ ಇಲ್ಲ. ಮನೆ ಬಂದಾದರೆ ನೋಡ್ಬೋದು, ರೆಕಾರ್ಡ್ ಎಲ್ಲ ಇದೆ, ರೆಕಾರ್ಡ್ ಇದೆ, ಪ್ರತಿಯೊಂದು ರೆಕಾರ್ಡ್ ಇದೆ, ನೀವು ತೋರಿಸ್ಬೋದು, ಎಲ್ಲ ನೋಡ್ಬೋದು ನೀವು. ಆದರೆ ಎಡೆಯಲ್ಲಿ ಇಲ್ಲಿ ಒಂದು ನಾನು ಯಾವಾಗ ಅಂತ ಹೇಳಿದ್ರೆ ಅಮ್ಮನ ಹುಷಾರಿಲ್ಲ ಅಂತ ಹೇಳಿದಾಗ ಬೆಳಿಗ್ಗೆ ನಾನು ನಮ್ಮ ಸೀನಣ್ಣ ಇದ್ದಾರೆ ಕಾರ್ಯದರ್ಶಿಗಳು, ಅವರಿಗೆ ಹೇಳಿದಾಗ ಇವರು ಆಂಬ್ಯುಲೆನ್ಸನ್ನು ಕರೆಸಿದ ಅಮ್ಮ ಇಲ್ಲಿ ಹಿಡಿದ್ರು, ಇವರು ಪಾರ್ಥಸಾರಥಿ ಬರಬೇಕು ಅಂತ. ಆಯಿತು ಅಂತೇಳಿ ಕಾದೆವು. ಮತ್ತು ಸುಮಾರು ಹೊತ್ತಾದಮೇಲೆ ಲಕ್ಷ್ಮೀನಾರಾಯಣ ಅಂಥೇಳಿ ಮತ್ತು ಇವರು ಪಾರ್ಥಸಾರಥಿ ಎಲ್ಲ ಬಂದಮೇಲೆ ಅಮ್ಮನನ್ನು ಕರ್ಕೊಂಡು ಹೋದಾಗ ಇಲ್ಲಿ ಸ್ವಲ್ಪ ಗಲಾಟೆ ಮಾಡಿದರು. ಎಲ್ಲಿ ನಮ್ಮ ಇದು ದ್ವಾರದ ಹತ್ರನೇ ಅವರು ಕೆಟ್ಟದಾಗಿ ಬೈದರು ನಮಗೆ. ಅದನ್ನು ನನ್ನ ಬಾಯಲ್ಲಿ ಹೇಳಕ್ಕೆ ಒಳ್ಳೆಯದಾಗೋದಿಲ್ಲ, ಅದು ಬೇಕಾದ್ರೆ ರೆಕಾರ್ಡ್ ಇಲ್ಲದೆ ನಿಮಗೆ ಕಳಿಸ್ಬೋದು. ಅದು ಕೆಟ್ಟ ಭಾಷೆಯಲ್ಲಿ ಬೈದುಬಿಟ್ಟು ನಿನ್ನನ್ನು ಮರ್ಡರ್ ಮಾಡಿಬಿಡ್ತೀನಿ, ಚಿಗಿದು ಬಿಡ್ತೀನಿ ಅಂತೇಳಿ ಈ ಥರ ಎಲ್ಲ ಮಾತಾಡಿದ್ದಾರೆ ಅವರೆಲ್ಲ. ಒಟ್ಟಿನಲ್ಲಿ ಸಾಧ್ವಿ ಸೇವೆಗೆಂದು ಬಂದ ಸಾಮಾನ್ಯ ವ್ಯಕ್ತಿಯೋರ್ವ ಮಠದ ಪೀಠಾಧಿಪತಿಯಾಗಿ ಬಂದು ಕೊನೆಗೆ ಟ್ರಸ್ಟ್ನ ನೋಂದಣಿ ನೆಪದಲ್ಲಿ ಮಠದ ಸಾಧ್ವಿಯ ಆಸ್ತಿಯನ್ನು ಟ್ರಸ್ಟ್ಗೆ ಮಾಡಿಸಿಕೊಂಡಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ. ತಾಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮನರೇಗಾ ಉಳಿಸಿ ಎಂದು ದೇಶದಾದ್ಯಂತ ಅಭಿಯಾನವನ್ನ ಕಾಂಗ್ರೆಸ್ ಮಾಡುತ್ತಿದ್ದು, ಕೋಲಾರದಲ್ಲಿಯೂ ಅಭಿಯಾನ ಮಾಡುತ್ತಿರುವುದಾಗಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಹೇಳಿದರು. ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ಹೆಸರಿನ ಮನ್ರೇಗಾ ಯೋಜನೆ ಬದಲಾವಣೆ ಮಾಡಿದೆ. ಯೋಜನೆಗಳಲ್ಲಿ ಇರುವ ವ್ಯತ್ಯಾಸಗಳನ್ನು ಸಾರ್ವಜನಿಕರಿಗೆ ತಿಳಿಸುತ್ತಿದ್ದೇವೆ. ಉದ್ಯೋಗ ಖಾತ್ರಿ ಯೋಜನೆ ಹಳ್ಳಿಯ ಜನರಿಗೆ ಉಪಯೋಗ ಆಗುತ್ತಿತ್ತು. ಆದರೆ ಬಿಜೆಪಿ ಸರ್ಕಾರ ಬಡವರು, ಕೂಲಿಕಾರರ ಅಭಿಪ್ರಾಯ ಪಡೆಯದೆ ಏಕಮುಖವಾಗಿ ಬದಲಾವಣೆ ಮಾಡಿದೆ. ಮನ್ರೇಗಾ ಯೋಜನೆ ಕೋಟ್ಯಾಂತರ ಜನರಿಗೆ ಆಧಾರ ಸ್ತಂಭವಾಗಿತ್ತು. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಅಧಿವೇಶನದಲ್ಲಿ ಕೇವಲ 8 ಗಂಟೆಗಳಲ್ಲಿ ನಿರ್ಧಾರ ತೆಗೆದುಕೊಂಡು ಬದಲಾವಣೆ ಮಾಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಮಹಿಳೆಯರ ಉದ್ಯೋಗಕ್ಕೂ ಎಳ್ಳು ನೀರು ಬಿಟ್ಟಂತಾಗಿದೆ. ಬಿಜೆಪಿಯವರು ಏನೇ ಮಾಡಿದ್ರೂ ಜನರ ಅಭಿಪ್ರಾಯ ಪಡೆಯದೆ ಏಕಮುಖ ನಿರ್ಧಾರ ತೆಗೆದುಕೊಳ್ಳುತ್ತೆ. ಉದ್ಯೋಗ, ಶಿಕ್ಷಣ, ಆಹಾರ ಸೇರಿದಂತೆ ಯಾವುದೇ ಕಾಯ್ದೆ ಮಾಡಿದರೂ ಕಾಂಗ್ರೆಸ್ ಮಾಡದೆ ಜನವಿರೋಧಿ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳನ್ನು ಉದ್ಧಾರ ಮಾಡುವ ಕೆಲಸ ಮಾಡುತ್ತಿದೆ. ಕೂಲಿ ಕಾರ್ಮಿಕರು ತಮ್ಮ ತಮ್ಮ ಊರುಗಳಲ್ಲಿಯೇ ಮನ್ರೇಗಾ ಮೂಲಕ ಕೆಲಸ ಮಾಡಿ ತಮ್ಮ ಕುಟುಂಬಗಳನ್ನು ಪೋಷಣೆ ಮಾಡುತ್ತಿದ್ದರು. ಆದರೆ ಈ ಎಲ್ಲ ಯೋಜನೆಗಳನ್ನು ಬಿಜೆಪಿ ಸರ್ಕಾರ ಧ್ವಂಸ ಮಾಡಿದೆ ಎಂದರು. ರೈಟ್ ಟು ಫುಡ್ ಆಕ್ಟ್ ನಮ್ಮ ಯೋಜನೆಗಳನ್ನು ಬಿಜೆಪಿ ಸರ್ಕಾರ ಗೇಲಿ ಮಾಡಿತ್ತು. ಹಳ್ಳಿಗಳಲ್ಲಿ ಇದ್ದ ಬಡವರ ಆರ್ಥಿಕ ಶಕ್ತಿ ಬದಲಾಗಲು ಗಾಂಧೀಜಿ ಹೆಸರನ್ನ ಕಾಂಗ್ರೆಸ್ ಸರ್ಕಾರ ಇಟ್ಟಿತ್ತು. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಗೆ ಇಟ್ಟಿದ್ದ ಹೆಸರುಗಳನ್ನು ಬಿಜೆಪಿ ಬದಲಾವಣೆ ಮಾಡುತ್ತಿದೆ. ದೇಶದಲ್ಲಿ ಬರಗಾಲ ಇದ್ದಾಗ 19.2 ಕೋಟಿ ಜನ್ಮನ್ರೇಗಾ ಯೋಜನೆಯಿಂದ ಬದುಕು ಕಟ್ಟಿಕೊಂಡಿದ್ರು. ಬಿಜೆಪಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ನಾವೆಲ್ಲ ಬೆಳಗಾವಿಯಲ್ಲಿ ಧರಣಿ ಮಾಡಿದ್ದೇವೆ ಎಂದರು. ಈಗ ಈ ಚಳಿಗಾಲದ ಅಧಿವೇಶನದಲ್ಲಿ ಮನಮೋಹನ್ ಸಿಂಗ್ ರವರು ಮಾಡಿದ್ರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ. ಇದನ್ನ ಈಗ ಬಿಜೆಪಿ ಸರ್ಕಾರ ವಿಬಿಜಿ ರಾಮ್ಜಿ ಅಂತ ಹೆಸರು ಚೇಂಜ್ ಮಾಡಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಜೀವಿಕ್ ಮಿಷನ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇದ್ದದ್ದನ್ನ
ಈಗ ಇದನ್ನು ಬದಲಾವಣೆ ಮಾಡಿದ್ರು. ಯಾಕೆ ಬದಲಾವಣೆ ಮಾಡಿದ್ರು, ಏನು ಬದಲಾವಣೆ ಮಾಡಿದ್ರು, ಇದರಲ್ಲಿ ಏನು ರಾಜಕಾರಣ ನಡೆದಿದೆ ಅಂತ ಈವರೆಗೂ ಯಾರಿಗೂ ಜನಸಾಮಾನ್ಯರಿಗಂತೂ ಅರ್ಥ ಆಗಲಿಲ್ಲ. ಪ್ರೆಸ್ನವರು ತಾವು ಹೇಳ್ಬೇಕಾಗಿತ್ತು, ತಮಗೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಮಾಡಿಲ್ಲ ಅಂತ ತಾವು ಮಾಡಬೇಕಾಯ್ತು, ಮಾಡಿಲ್ಲ. ಆದ್ದರಿಂದ ನಾವೇನೇ ಈಗ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಆ ಎಲ್ಲ ಕಡೆಗಳಲ್ಲಿ ಎರಡಕ್ಕೂ ಇರುವಂಥ ಡಿಫ್ರೆನ್ಸಸ್ನ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಹೇಳೋದು ನಮ್ಮದು ಉದ್ದೇಶ ಆಗಿರ್ತದೆ. ಬಿಜೆಪಿ ಸರ್ಕಾರದ ಕುತಂತ್ರಗಳನ್ನ ಜನರು ನೋಡುತ್ತಿದ್ದಾರೆ. ನರೇಗಾ ಕೂಲಿ ಕಾರ್ಮಿಕರಲ್ಲಿ ಮಹಿಳೆಯರು, ಎಸ್ಸಿ ವಿಕಲಚೇತನರೇ ಹೆಚ್ಚಾಗಿದ್ದಾರೆ. ಆದರೆ ಈಗ ಹೊಸ ಯೋಜನೆಯಲ್ಲಿ ಇವರಿಗೆ ಅವಕಾಶವೇ ಸಿಗದಂತೆ ಮಾಡಿದ್ದಾರೆ. 2005ರಲ್ಲಿ ಶುರುವಾದ ಈ ಯೋಜನೆ ಹಳ್ಳಿಗಳಲ್ಲಿಯೇ ಉದ್ಯೋಗ ಸೃಷ್ಟಿ ಮಾಡುತ್ತಿತ್ತು. ಆದರೆ ಈಗ ತಂದಿರುವ ಹೊಸ ಯೋಜನೆ ಆ ಹಳ್ಳಿ ಕೇಂದ್ರ ಸರ್ಕಾರದಿಂದ ನೋಟಿಫೈ ಆಗಬೇಕು. ಆಗ ಎಲ್ಲವೂ ಕೇಂದ್ರ ಸರ್ಕಾರದ ನಿರ್ಧಾರದಂತೆ ನಡೆಯುತ್ತಿದೆ. ಮೊದಲ ದೇಶದ ಎಲ್ಲಾ ಗ್ರಾಮಗಳು ಸೌಲಭ್ಯ ಪಡೆಯಬಹುದಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ನೋಟಿಫೈ ಮಾಡುವ ಗ್ರಾಮಗಳಿಗೆ ಮಾತ್ರ ಸೌಲಭ್ಯ ಸಿಗುತ್ತೆ ಎಂದರು. ಹೊಸ ಯೋಜನೆಯಿಂದ ಬಿತ್ತನೆ ಸಮಯದಲ್ಲಿ 60 ದಿನಗಳ ಕೆಲಸ ಮಾಡುವಂತಿಲ್ಲ. ಅನುದಾನ ಹಂಚಿಕೆ ವಿಚಾರದಲ್ಲೂ ಕೇಂದ್ರದ ಅನುಮತಿಗಾಗಿ ಕಾಯಬೇಕು. ವೇತನದಲ್ಲಿಯೂ ವಿಭಜನೆ ಮಾಡಲಾಗಿದೆ. ಕೇಂದ್ರದಿಂದ 60%, ರಾಜ್ಯ ಸರ್ಕಾರದಿಂದ 40% ಅನುದಾನ ಕೊಡಬೇಕು. ಈ ಹಿಂದೆ ಕೇಂದ್ರ ಸರ್ಕಾರವೇ ಪೂರ್ತಿ ಅನುದಾನ ಕೊಡುತ್ತಿತ್ತು. ಇದು ಎಲ್ಲ ರಾಜ್ಯಗಳಿಗೂ ದೊಡ್ಡ ಹೊರೆಯಾಗಿದೆ. ಕಾಮಗಾರಿ ಸ್ವರೂಪವನ್ನ ಬದಲಾವಣೆ ಮಾಡಿ ದೊಡ್ಡ ಯೋಜನೆಗಳನ್ನ ಮಾಡಲು ಮಾತ್ರ ಅವಕಾಶ ನೀಡಲಾಗಿದೆ ಎಂದರು. ಕೂಲಿ ಕಾರ್ಮಿಕರಿಗೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ. ಇದರಿಂದ ಬಹಳಷ್ಟು ಜನರಿಗೆ ಉದ್ಯೋಗ ಕೊರತೆ ಉಂಟಾಗುತ್ತದೆ. ಬಿಜೆಪಿ ಸರ್ಕಾರದ ಹೊಸ ಯೋಜನೆಯಿಂದ ನಿರುದ್ಯೋಗ ಸೃಷ್ಟಿಯಾಗುತ್ತದೆ. ದಲಿತ ಆದಿವಾಸಿ ಕುಟುಂಬಗಳಿಗೂ ತೊಂದರೆಯಾಗುತ್ತದೆ. ಬಿಜೆಪಿಯ ವಿಕಸಿತ ಭಾರತ ಗ್ರಾಮ ಯೋಜನೆ ಸಂಪೂರ್ಣ ರದ್ದು ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡುತ್ತೇವೆ. ದೇವರ ಹೆಸರಿಟ್ಟಿಕೊಂಡು ಬಡವರಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ನಂಜನಗೂಡು ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ರೋಚಕ ತಿರುವು ದೊರಕಿದೆ. ಈ ಹಿಂದೆ ಮೃತ ಬಾಲಕಿಯ ಪೋಷಕರು ಪ್ರೇಮಿಯ ಕಾಟ ತಾಳಲಾರದೆ ತಮ್ಮ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಆರೋಪಿಸಿದರು. ಆದರೆ ಇದೀಗ ಯುವಕ ವಿಡಿಯೋ ಬಿಡುಗಡೆ ಮಾಡಿ ಪೋಷಕರ ಆರೋಪಕ್ಕೆ ತಿರುಗೇಟು ನೀಡಿದ್ದಾನೆ. ಪ್ರೀತಿಸಿ ಮದುವೆ ಆಗುವಂತೆ ಯುವಕ ನೀಡಿದ ಕಿರುಕುಳಕ್ಕೆ ಅಪ್ರಾಪ್ತೆ ಆತ್ಮಹತ್ಯೆಗೆ ಶರಣಾದ ಘಟನೆಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರ ನಡುವೆ ಲವ್ವಿ ಡವ್ವಿ ಇರುವ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಆರೋಪ ಹೊತ್ತ ಯುವಕ ಅಪ್ರಾಪ್ತೆಯ ಜೊತೆ ಇದ್ದ ಪ್ರೀತಿಯ ಬಗ್ಗೆ ಫೋಟೋ ಹಾಗೂ ಇಬ್ಬರ ನಡುವೆ ನಡೆದ ಆಡಿಯೋ ಸಂಭಾಷಣೆ ಬಿಡುಗಡೆ ಮಾಡಿದ್ದಾನೆ. ಆದಿತ್ಯ ಎಂಬ ಯುವಕನ ಮೇಲೆ ಕಿರುಕುಳದ ಆರೋಪ ಬಂದಿತ್ತು. ನಂಜನಗೂಡಿನ ನೀಲಕಂಠನಗರ ನಿವಾಸಿ 17 ವರ್ಷದ ಅಪ್ರಾಪ್ತೆ ಆತ್ಮಹತ್ಯೆಗೆ ಯುವಕ ನೀಡಿದ ಕಿರುಕುಳ ಕಾರಣ ಎಂಬ ಆರೋಪ ಮಾಡಲಾಗಿತ್ತು. ಈ ಬಗ್ಗೆ ಅಪ್ರಾಪ್ತೆ ತಂದೆ ಗುರುಮೂರ್ತಿ ಯುವಕ ಆದಿತ್ಯ ಮೇಲೆ ಕಿರುಕುಳದ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಿದ್ರು. ಇದೀಗ ಆದಿತ್ಯ ಇಬ್ಬರ ನಡುವಿನ ಪ್ರೀತಿ ಇರುವುದನ್ನ ಸ್ಪಷ್ಟಪಡಿಸಿದ್ದು, ಫೋಟೋಗಳನ್ನ ಆಡಿಯೋ ಬಿಡುಗಡೆ ಮಾಡಿದ್ದಾನೆ. ಅಪ್ರಾಪ್ತೆ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಆದಿತ್ಯ ತಂದೆ ಕಿರುಕುಳದಿಂದಲೇ ಸಾವನ್ನಪ್ಪಿರಬಹುದೆಂದು ಶಂಕಿಸಿ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ವಿಡಿಯೋ ಮಾಡಿದ್ದಾನೆ. ನೀನ್ ಯಾಕೆ ಅಳ್ತಾ ಇದೀಯಾ? ನಂಗಿಲ್ಲ ಮಾತು ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ನಿಮಗ್ ನಾನ್ ಬೇಕು ಬೇಡವಾ? ಬೇಕು. ಮಾತಾಡಿ ನಂಗಿಲ್ಲ ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ಕಾಲೇಜ್ ಹೋಗಲ್ಲ? ಕಾಲೇಜ್ ಹೋಗ್ತಾನಾರ ಅವರೆಲ್ಲ ಬರ್ತಾರೆ ಹುಡುಗರು. ಅವ್ರಿಗೆ ಯಾರು? ನಾನು ಅವ್ರ ಮಮ್ಮಿ ಅತ್ತೆ ಭಾಗ್ಯ ಅತ್ತ. ಎಲ್ಲಿಗೆ? ಮನೆಗೆ. ಎಂತಕ್ಕೆ? ನೋಡಕ್ಕೆ ಬಂದು ಆಗಲ್ಲ ನಂಗೆ. ನನ್ ಬರ್ತಿಲ್ಲ. ಯಾಕೆ ಅಳ್ತಾ ಇದೀಯಾ? ನಾನು ಹಿಂಗಿರ್ಲಿ ನೀವು ಇಲ್ಲ. ನಾನು ಹಿಂಗಿರ್ಲಿಲ್ಲ.
ನೋಡ್ಕೊಂಡ್ ಮಾತಾಡ. ಅಮ್ಮ ಬಂದಿಂದರು. ಸಾಯ್ತೀನಿ ಹಾ ಸಾಯ್ತೀನಿ, ಆಗಲ್ಲ ನನ್ಗೆ ಇದು. ಏಯ್ ನಾನಿಲ್ವಾ, ಯಾಕೆ ಭಯ ಪಡ್ತೀಯ? ಸ್ವಲ್ಪ ಯಾಕೆ? ಏನೇನೋ ಯಾರ್ಯಾರು ಏನೇನೋ ಬಂದು ಹೇಳಿದ್ರು, ನಂಗೆ ಆದ್ರೂ ನಾನು ನಿಮ್ಮನ್ನ ನಂಬಿ ಫೋನ್ ಮಾಡಿದ್ದೀನಿ ಪಾಪ. ಯಾರು ಏನೇನು ಹೇಳಿದ್ರು? ಸಂಜನಾ, ಪ್ರಿಯಾಕ ಎಲ್ಲ ಏನೇನೋ ಹೇಳಿದ್ರು. ನಂಗೆ ಅದೇನು ಬೇಡ, ನೀವ್ ನನಗ್ ಮೋಸ ಮಾಡಲ್ಲ ಅಂತ ಗೊತ್ತಿದ್ಕೆ ನಾನು ಫೋನ್ ಮಾಡಿದ್ದೀನಿ ಪಾಪ. ನಿನ್ಗಂಗ್ ಅನ್ಸುತ್ತಾ ನಾನು ಆ ಥರ ಮಾಡ್ತೀನಿ ಅಂತ? ಇಲ್ಲ ಇಲ್ಲ, ಮತ್ತೆ ನಾನು ಇಲ್ಲಿರಲ್ಲ, ನಂಗೆ ಈಗಲೇ ಮದುವೆ ಮಾಡ್ತವ್ರೆ. ಈಗ್ಲೇ? ನೀವ್ ಬೇಕು, ನೀವ್ ಬೇಕು. ಅಳ್ಬೇಡ, ಅಮ್ಮ ಬಂದ್ಗಿಂದವ್ರು ನೋಡ್ಕೊಂಡ್ ಮಾತಾಡು. ಹಲೋ, ಅಮ್ಮ ಬಂದ್ಗಿಂದವ್ರು ನೋಡ್ಕೊಂಡ್ ಮಾತಾಡು ಪ್ಲೀಸ್. ಪುನಃ ಹೊಡಿತಾರೆ. ಹಾ ನಾನು ಅಲ್ಲ ಪಾಪ, ಹೊಡಿತಾವ್ರು, ತುಂಬಾ ಹೊಡೆದ್ರಾ? ಅವ್ರು ಹೊಡೆಯೋ ಹೇಳಿಕೆಂತ ಕೇಳ್ಕೊಳಕ್ಕಾಗ್ತಿಲ್ಲ ಮಾತುಗಳು. ಏನಂತವ್ರೆ? ನೀವೇನೋ ಸೂರ್ಗಾರಿಕೆ ಆಟ ಅಲ್ಲ, ನಂಗೆ ಅದು ಬೇಡ. ನನ್ಗೆ ಹೆಂಗೋ ಹೊಡೆದ್ರು ನಂಗೆ ಅದು ಬೇಡ, ನನ್ಗೆ ಬೇಕು. ನನ್ನ ಹೆಸರು ಆದಿತ್ಯ ಅಂತ. ಮೊನ್ನೆ ನೀಲ್ಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಭಾಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಅಂದರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು ಒಂದು 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳಾರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆದ್ರಿಂದ ಪೊಲೀಸ್ ಆರಕ್ಷಕರು ಇದನ್ನ ಎವಿಡೆನ್ಸ್ ಎಲ್ಲಾನು ತನಿಖೆ ಮಾಡಿ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ಕೊಂತೀನಿ. ಅವ್ರ ತಂದೆ ಕಿರುಕುಳದಿಂದ ಆಗಿರಿದೆಯೋ ಅಥವಾ ಅವಳೇ ಮಾಡ್ಕೊಂಡಿದ್ದಾಳ ಅದು ನನ್ಗೆ ಗೊತ್ತಿಲ್ಲ. ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ. ಅದಕ್ಕೆ ಪೊಲೀಸರು ತನಿಖೆ ಮಾಡಿ ನನ್ನ ಮೇಲೆ ಇಲ್ದರ ಆರೋಪ ಮಾಡೋರೆ, ಇದು ಸರಿ ಇಲ್ಲ. ಅವ್ರ ತಂದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ಕ್ಲೀನಾಗಿ ಸರಿಯಾಗಿ ತನಿಖೆ ಮಾಡಿ ಆರಕ್ಷಕರು ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಲ್ಲಾರ್ದು ನೀವನ್ನೇ ನಡ್ಬಿಡ್ತಾ ಇದ್ದಾರೆ ನಮ್ಗೆ. ಒಂದೆರಡು ಹಾಡು ಹಾಡಿ ನನ್ನ ವಾಯ್ಸ್ ಎಲ್ಲ ಹೋಗ್ಬೇಕು ನಿಮ್ ಮುಂದೆ, ಹಂಗ ಆಗ್ಬಿಡುತ್ತೆ. ಒಂಥರ ಬ್ಯೂಟಿ ನೋಡಿದ್ರೆ ನನ್ನ ಕಿವಿಗೆ ಸಿಗಾಕೊಡ ಕಿತ್ತಿ ಸಾಕೋ. ಹೌದಾ? ಹೀರೋಯಿನ್ ಯಾರು? ಮದರ್ ತೆರೇಸಾ. ಹಾಗಾದ್ರೆ ಮೊಟ್ಟೆ ಯಾರ್ದೀಗ? ಕಣೋ. ಅಯ್ಯೋ, ಯಾರು ನೋಡಿಲ್ಲ. ಯಾರು ನೋಡಿಲ್ಲ. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ 2026 ಕಟ್ಟಡ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ಸ್ ಮತ್ತು ಫರ್ನಿಚರ್ಗಳ ವಸ್ತು ಪ್ರದರ್ಶನ. ಉಚಿತ ಪ್ರವೇಶ. ಪ್ರತಿದಿನ ಆಕರ್ಷಕ ಬಹುಮಾನಗಳು. ದಿನಾಂಕ ಜನವರಿ 9, 10, 11 ಸಮಯ ಬೆಳಗ್ಗೆ 10:30 ರಾತ್ರಿ 8 ಗಂಟೆಯವರೆಗೆ. ಸ್ಥಳ
ಒಕ್ಕಲಿಗರ ಕಲ್ಯಾಣ ಮಂಟಪ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7353809025, 8050783875. Another number 944856843665. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಕನ್ನಡಪರ ಹಾಗೂ ರೈತ ಸಂಘಟನೆಗಳ ಮುಖಂಡರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಹಾಗೂ ರೈತ ಸಂಘಟನೆಗಳ ಮುಖಂಡರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಎಂಜಿ ರಸ್ತೆಯ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಿಸಿದಂತೆ ರಮೇಶ್ ಕುಮಾರ್ ಇತ್ತೀಚಿನ ನಡೆಗೆ ಹೋರಾಟಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೈಚೇಗೌಡ, ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೆಕಾಯಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ಹಾಗೂ ಟ್ರಾಫಿಕ್ಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಾರವನ್ನು APMC ಮಾರುಕಟ್ಟೆಗೆ ವರ್ಗಾಯಿಸುವಂತೆ ನಾವು ಪ್ರತಿಭಟನೆ ನಡೆಸಿದ್ದೆವು. ಆದರೆ ರಮೇಶ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಬಡವರ ಪರ ಎನ್ನುವ ನಾಟಕವಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಬೆಳೆಗಳನ್ನು JCB ಮೂಲಕ ನಾಶ ಮಾಡಿದಾಗ ಅಥವಾ ಮಾವಿನ ಬೆಳೆ ಕಳೆದುಕೊಂಡು ರೈತರು ಬೀದಿಗೆ ಬಿದ್ದಾಗ ನಿಮ್ಮ ಬಡವರ ಪರ ಕಾಳಜಿ ಎಲ್ಲಿ ಹೋಗಿತ್ತು? ನಾವು ಹೋರಾಟ ಮಾಡಿ ಶ್ರೀನಿವಾಸಪುರ ಬಂದ್ ಮಾಡಿ ಸರ್ಕಾರದಿಂದ ಬೆಂಬಲ ಬೆಲೆ ಕೊಡಿಸಿದ್ದೇವೆ.
30ರಿಂದ 40 ವರ್ಷಗಳಿಂದ ರಸ್ತೆಯಲ್ಲೇ ವ್ಯಾಪಾರ ನಡೆಯುತ್ತಿದೆ ಎಂದರೆ ಪಟ್ಟಣದ ಅಭಿವೃದ್ಧಿ ಬೇಡವೇ ಎಂದು ಅವರು ಪ್ರಶ್ನಿಸಿದರು. ಮಾಜಿ ಸಭಾಧ್ಯಕ್ಷರಾದಂಥವರು ಇಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ಬಂದು ಹೋರಾಟಗಾರರನ್ನು ಕರೀರಿ, ಮಾರಾಟಗಾರರನ್ನು ಕರೀರಿ, ಅಲ್ಲಿ ವಾದ ವಿವಾದ ಚರ್ಚೆ ಮಾಡಿ, ನಮ್ಮ ಜೊತೆಗಳಲ್ಲಿ ಚರ್ಚೆ ಮಾಡಿ ಅದನ್ನು ನೀವು ಬಗೆಹರಿಸಬೇಕಿತ್ತು. ನೀವು ಬಹಳ ಬುದ್ಧಿಜೀವಿಗಳು ಇಡೀ ರಾಜ್ಯದಲ್ಲೇ ನಿಮ್ಮಂಥ ಬುದ್ಧಿಜೀವಿಗಳಿಲ್ಲ ರಾಜಕಾರಣದಲ್ಲಿ ಅಂತ ನಮ್ಮ ಒಂದು ಅಭಿಪ್ರಾಯ. ಕನ್ನಡಪರ ಸಂಘಟನೆಯ ಮುಖಂಡ ಆಟೋ ಜಗದೀಶ್ ಮಾತನಾಡಿ, ಹೋರಾಟಗಾರರ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ BM ಪ್ರಕಾಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮನವಿ ಪತ್ರಗಳನ್ನು ಕೊಟ್ಕೊಂಡು ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೆಲವೊಂದು ಬಲಾಢ್ಯರು ರಾಜಕೀಯ ಪ್ರೇರಿತವಾಗಿ ಅವರು ಬಲಾಢ್ಯತನವನ್ನು ತೋರಿಸೋದಕ್ಕೆ ಹೋರಾಟಗಾರರ ಮೇಲೆ ಒಂದು ಆರೋಪಣೆ ಮಾಡ್ತಾರೆ. ಚಿಲ್ಲರೆ ಕಾಸು ತಗೊಂಡು ಮತ್ತು ಅವ್ರು ಕೊಡ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರದ ಹಣವನ್ನು ತಗೊಂಡು ನೀವು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಈ ಹಣ ನಿಮ್ಗೆ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ನಾವೆಲ್ಲ ಹೋರಾಟಗಾರರೆಲ್ಲರೂ ಕೂಡ ಸೇರಿ ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಇದು ನೀವು ಸಾಬೀತು ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿಮ್ಮನ್ನು ಕಾನೂನು ರೀತಿ ನಾವು ಎದುರಿಸೋದಕ್ಕೆ ನಾವೆಲ್ಲ ಹೋರಾಟಗಾರರು ಕೂಡ ಸಿದ್ಧವಾಗಿದ್ದೇವೆ ಅಂತೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮುಖಾಂತರ. ಪುರಸಭೆ ಅಧ್ಯಕ್ಷರಾಗಿದ್ದಾಗ 5 ಲಕ್ಷ ರೂಪಾಯಿಗಳನ್ನು ಪುರಸಭೆ ಖಾತೆಗೆ ಜಮಾ ಮಾಡುವುದು ಬಿಟ್ಟು ವೈಯಕ್ತಿಕ ಖಾತೆಗೆ ಹಾಕಿಕೊಂಡು ಭ್ರಷ್ಟಾಚಾರದ ಆರೋಪ ಎದುರಿಸಿದವರು ಇಂದು ಹೋರಾಟಗಾರರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ದಳ್ಳಾಳಿಗಳ ಪರ ವಕಾಲತ್ತು ವಹಿಸುವುದನ್ನು ಬಿಟ್ಟು ಕಡಿಮೆ ಬೆಲೆಗೆ ರೈತರಿಂದ ಖರೀದಿಸಿ ಹೆಚ್ಚಿನ ಬೆಲೆಗೆ ಮಾರುವ ದಳ್ಳಾಳಿಗಳ ಹಾವಳಿ ತಡೆಯಿರಿ ಎಂದು ಸವಾಲು ಹಾಕಿದರು. ನಾಡು ನುಡಿ ಹಾಗೂ ರೈತರ ಪರವಾಗಿ ಹೋರಾಡುವವರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕನ್ನಡಪರ ಸಂಘಟನೆಯ ಮುಖಂಡ ಸುಬ್ರಹ್ಮಣಿ ಮಾತನಾಡಿ, ಹೋರಾಟಗಾರರ ವಿರುದ್ಧ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿರುವವರ ಮೇಲೆ ಪ್ರಕರಣ ದಾಖಲಾಗಿದೆ. ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ನಿಜವಾದ ರಾಷ್ಟ್ರವಾದಿ ಶಿಕ್ಷಣ ತಜ್ಞ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತಮ್ಮ ಕೊನೆಯ ಉಸಿರಿರುವವರೆಗೂ ಭಾರತ ಮಾತೆಯ ಸೇವೆ ಮಾಡಿದವರು. ಇಡೀ ದೇಶದಲ್ಲಿ ಹಿಂದುತ್ವ ಸಾರಿದ ಮಹಾನ್ ಚೇತನ ಶ್ಯಾಮ್ ಪ್ರಸಾದ್ ಮುಖರ್ಜಿ ರವರ ತ್ಯಾಗ ಅಪಾರ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಹೇಳಿದರು. ಗುಡಿಬಂಡೆಯಲ್ಲಿ ಬಿಜೆಪಿ ತಾಲೂಕು ಘಟಕ ಹಾಗೂ ಮಾನವ ವಿಕಾಸ ಸಮಿತಿ ಟ್ರಸ್ಟ್ನಿಂದ ಹಮ್ಮಿಕೊಂಡಿದ್ದ ಜನಸಂಘ ಸಂಸ್ಥಾಪಕ ದಿವಂಗತ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೈಜಾರಿ ಹೋಗುತ್ತಿದ್ದ ಕಾಶ್ಮೀರವನ್ನು ರಕ್ಷಿಸಿದ ಕೀರ್ತಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಸಲ್ಲುತ್ತದೆ. 1950ರ ದಶಕದಲ್ಲಿ ಕಾಶ್ಮೀರ ರಕ್ಷಣಾ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದ ಅವರು ಒಂದೇ ದೇಶದಲ್ಲಿ 2 ಸಂವಿಧಾನ ಮತ್ತು 2 ಧ್ವಜಗಳು ಇರಲು ಸಾಧ್ಯವಿಲ್ಲ ಎಂದು ಸಾರುತ್ತಾ ಅಂದಿನ 370ನೇ ವಿಧಿಯನ್ನು ಧಿಕ್ಕರಿಸಿ ಕಾಶ್ಮೀರ ಪ್ರವೇಶಿಸಿದರು. ದೇಶದ ಅಖಂಡತೆ ಮತ್ತು ಪ್ರಗತಿಗಾಗಿ ತಮ್ಮ ಜೀವನವನ್ನೇ ಸವೆಸದೆ ಮುಖರ್ಜಿ ಅವರು ಇಂದಿನ ಯುವ ಸಮೂಹದಲ್ಲಿ ರಾಷ್ಟ್ರ ಪ್ರೇಮದ ಕಿಚ್ಚನ್ನು ಹೆಚ್ಚುವಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದಾರೆ. ಬಂಗಾಳ ವಿಭಜನೆ ಸಂದರ್ಭದಲ್ಲೂ ಭಾರತದ ಹಕ್ಕು ಮತ್ತು ಹಿತಾಸಕ್ತಿ ಪರ ಯಶಸ್ವಿ ಹೋರಾಟ ನಡೆಸಿದರು. ಸ್ವಾತಂತ್ರ್ಯದ ನಂತರದಲ್ಲೂ ಭಾರತೀಯರ ಮೇಲೆ ಆಮದು ಸಿದ್ಧಾಂತ ಮತ್ತು ತತ್ವಗಳನ್ನು ಹೇರುತ್ತಿದ್ದ ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದರು. ಭಾರತೀಯ ಜನತಾ ಪಕ್ಷನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂದರೆ ಇವತ್ತು ಗುಡಿಬಂಡೆ ಪಟ್ಟಣದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಹಿಂದುತ್ವ
ಮೊದಲನೇದಾಗಿ ಹಿಂದುತ್ವವನ್ನು ಇಡೀ ದೇಶಕ್ಕೆ ಸಾರಿದಂಥ ಒಂದು ಮಹಾನುಭಾವರು ಅಂದರೆ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಆಗಿನ ಕಾಲದಲ್ಲಿ ಅವರು ಸಂಸದ ಪಟ್ರವರು. ಸಂಸತ್ನಲ್ಲಿ ಅವರು ಗರ್ಜನೆ ಮಾಡ್ತಕ್ಕಂಥ ಮತ್ತು ಕಾಶ್ಮೀರವನ್ನು ಉಳಿಸ್ಲಿಕ್ಕೆ ನಮ್ಮ ದೇಶವನ್ನು ವಿಭಾಗ ಮಾಡಬಾರ್ದು ಅಂತ ಹೋರಾಟವನ್ನು ಮಾಡ್ತಕ್ಕಂಥವ್ರು. ಆರ್ಟಿಕಲ್ 370 ಇರ್ಬೋದು, ಅವೆಲ್ಲ ಕೂಡ ಪೂರ್ತಿ ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ನಮ್ಮ ಜನರು ಕೊಡಬೇಕು ಅಂತ ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆಗಿನ ಒಂದು ಆದೇಶವನ್ನು, ಆಗಿನ ಅವರ ಒಂದು ಕನಸನ್ನು, ಸಂಕಲ್ಪವನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾಜಿಯವರು ಅದನ್ನು ಇವತ್ತು ಸಂಪೂರ್ಣವಾಗಿ ನಮಗೆಲ್ಲ ಸಿಗುವಂಗೆ ಮಾಡಿದ್ದಾರೆ. ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳನ್ನು, ಯಾಕೆಂದರೆ ನಮ್ಮ ದೇಶದ ಹಿಂದುತ್ವವನ್ನು ನಾವು ಕಾಪಾಡ್ಕೋಬೇಕು. ಇಂದು ಅವರ ಹಾದಿಯಲ್ಲಿ ನಮ್ಮ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ರವರು ಸೇರಿದಂತೆ ನಮ್ಮ NDA ಕೂಟ ದೇಶವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿದ್ದಾರೆ. ಇಂದಿಗೂ ಸಹ ಅನೇಕರು ಹಿಂದುತ್ವವನ್ನು ಒಡೆಯಲು, ನಾಶ ಮಾಡಲು ಯತ್ನಿಸುತ್ತಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ ಇತರೆ ಸಮುದಾಯಗಳಿಗೆ ಕೊಡುವಷ್ಟು ಪ್ರಾಮುಖ್ಯತೆ ಹಿಂದೂ ಸಮಾಜಕ್ಕೆ ಕೊಡುವುದಿಲ್ಲ. ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣವನ್ನು ವಿರೋಧಿಸಿದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ರಾಜ್ಯ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣವನ್ನು ವಿರೋಧಿಸಲು ಎಲ್ಲರೂ ಮುಂದಾಗಬೇಕು. ಈ ನಿಟ್ಟಿನಲ್ಲಿ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಸಂಘಟನೆಗಳು ಮನೆ ಮನೆಗೆ ತೆರಳಿ ಹಿಂದುತ್ವ ಮಹತ್ವ ಸಾರುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸೋಣ ಎಂದರು. ಕಾರ್ಯಕ್ರಮದ ಅಂಗವಾಗಿ ಡೊಳ್ಳು ಕುಣಿತದ ವಾದ್ಯಗಳು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರವುಳ್ಳ ಪಲ್ಲಕ್ಕಿಯೊಂದಿಗೆ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಬಳಿಕ ಅಂಬೇಡ್ಕರ್ ವೃತ್ತದ ಬಳಿ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಗಂಗಿರೆಡ್ಡಿ, ಬಾಗೇಪಲ್ಲಿ ಅಧ್ಯಕ್ಷ ಪ್ರತಾಪ್, ಬಜರಂಗ ದಳದ ಜಿಲ್ಲಾ ಸಂಚಾಲಕ ಅಂಬರೀಶ್, ಮುಖಂಡರಾದ ಮಧುಸೂದನ್, ನಾಗಭೂಷಣ್, CR ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಶಿಡ್ಲಘಟ್ಟ ನಗರದ ಅಗ್ರಹಾರ ಬೀದಿಯಲ್ಲಿರುವ ಅತ್ಯಂತ ಪುರಾತನ ಕಲ್ಯಾಣಿಯಾದ ಶಾಮಣ್ಣನ ಬಾವಿಯನ್ನು ಸ್ಥಳೀಯ ಯುವಕರು ಶ್ರಮದಾನ ಮಾಡುವ ಮೂಲಕ ಅಕ್ಟೋಬರ್ ತಿಂಗಳಿನಲ್ಲಿ ಶುಚಿಗೊಳಿಸಿದ್ರು. ಆಗ ಆ ಮೆಟ್ಟಿಲುಗಳ ಕಲ್ಯಾಣಿಯಿಂದ ತೆಗೆದ ತ್ಯಾಜ್ಯ ಗಿಡಗಂಟೆಗಳನ್ನೆಲ್ಲ ಶಾಮಣ್ಣ ಬಾವಿಯ ಪಕ್ಕದ ರಸ್ತೆಯಲ್ಲಿ ಸುರಿದಿದ್ದರು. ಈಗ ಈ ತ್ಯಾಜ್ಯದ ರಾಶಿ ತೆಗೆಯುವಂತೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಅಗ್ರಹಾರ ಬೀದಿಯಲ್ಲಿರುವ ಅತ್ಯಂತ ಪುರಾತನ ಕಲ್ಯಾಣಿಯಾದ ಶಾಮಣ್ಣನ ಬಾವಿಯನ್ನ ಸ್ಥಳೀಯ ಯುವಕರು ಶ್ರಮದಾನ ಮಾಡುವ ಮೂಲಕ ಅಕ್ಟೋಬರ್ ತಿಂಗಳಿನಲ್ಲಿ ಶುಚಿಗೊಳಿಸಿದರು. ಆಗ ಆ ಮೆಟ್ಟಿಲುಗಳ ಕಲ್ಯಾಣಿಯಿಂದ ತೆಗೆದ ತ್ಯಾಜ್ಯ ಗಿಡಗಂಟೆಗಳನ್ನೆಲ್ಲ ಶಾಮಣ್ಣನ ಬಾವಿಯ ಪಕ್ಕ ರಸ್ತೆಯಲ್ಲಿ ಸುರಿದಿದ್ದರು. ಆದರೆ ಆ ಶುಚಿತ್ವ ನಡೆದು ಸುಮಾರು 3 ತಿಂಗಳಾದರೂ ಇನ್ನೂ ಆ ತ್ಯಾಜ್ಯದ ರಾಶಿ ಹಾಗೆಯೇ ರಸ್ತೆಯಲ್ಲಿ ಬಿದ್ದಿದ್ದು ಅದರ ಮೇಲೆ ಹೊಸ ಗಿಡಗಳು ಸಹ ಬೆಳೆಯುತ್ತಿವೆ. ಹಲವಾರು ಸ್ಥಳೀಯ ಯುವಕರು ಮತ್ತು ಪಕ್ಕದ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಸಮಿತಿಯವರು ಜೊತೆಗೂಡಿ ಶಾಮಣ್ಣ ಬಾವಿಯನ್ನ ಸ್ವಚ್ಛಗೊಳಿಸಿದ್ದವು. ತ್ಯಾಜ್ಯವನ್ನೆಲ್ಲ ರಸ್ತೆಯಲ್ಲಿ ಸುರಿದು ನಗರಸಭೆಯವರಿಗೆ ಇದನ್ನು ಹೊರಸಾಗಿಸುವಂತೆ ತಿಳಿಸಿದ್ದಾರೆ. ಆದರೆ ಇಷ್ಟು ದಿನಗಳಾದರೂ ಅದನ್ನ ತೆರವುಗೊಳಿಸಿಲ್ಲ. ರಸ್ತೆಯಲ್ಲಿ ಸಾಗುವವರಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎನ್ನುತ್ತಾರೆ ದೇವಾಲಯ ಸಮಿತಿಯ ಬಾಬು. ಅಗ್ರಹಾರ ಬೀದಿಯಲ್ಲಿದ್ದ ಶಾಮಣ್ಣ ಎಂಬುವರು ಸುಮಾರು 350 ವರ್ಷಕ್ಕೂ ಹಿಂದೆ ಇಲ್ಲಿನ ದೇವಾಲಯದ ಬಳಿ ಚತುಷ್ಕೋನಾಕಾರದ ಕಲ್ಯಾಣಿ ನಿರ್ಮಿಸಿದ್ರು. ಅದರಿಂದಲೇ ಜನರ ಬಾಯಲ್ಲಿ ಇದು ಶಾಮಣ್ಣನ ಬಾವಿ ಎಂದೇ ಪ್ರಚಲಿತವಾಗಿದೆ. ಇಲ್ಲಿ ಸದಾ ಶುದ್ಧವಾದ ನೀರಿರುತ್ತಿತ್ತು. ಒಂದೆಡೆ ವಿಶಾಲ ಅರಳಿ ಮರವಿರುವ ಅರಳಿ ಕಟ್ಟೆ ಇದ್ದರೆ ಮತ್ತೊಂದೆಡೆ ದೇವಾಲಯವಿದೆ. ವಿಷ್ಣು ಮತ್ತು ಶಿವ ಒಂದೆಡೆ ಎಲ್ಲೂ ಕಾಣಸಿಗದು. ಆದರೆ ಇಲ್ಲಿ ಶ್ರೀಕಂಠೇಶ್ವರ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದೆಡೆ ಇದ್ದಾರೆ. ಇದರೊಂದಿಗೆ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ, ಕೇದಾರೇಶ್ವರ ಮುಂತಾದ ದೇವರುಗಳಿವೆ. ಶಾಮಣ್ಣ ಬಾವಿಯ ಸುತ್ತ ಅರಳಿ ಮರಗಳು, ಹುಣಸೆ, ತೆಂಗು, ಹೊಂಗೆ ಮುಂತಾದ ಮರಗಳಿದ್ದು ಅತ್ಯಂತ ಪ್ರಶಾಂತವಾದ ಸುಂದರ ತಾಣವಾಗಿದೆ. ಹಿಂದೆ ಸದಾಕಾಲ ನೀರಿರುತ್ತಿದ್ದ ಈ ಶಾಮಣ್ಣನ ಬಾವಿಯು ನಗರದ ಎಲ್ಲ ಯುವಕರಿಗೆ ಈಜು ಕಲಿಯುವ ತಾಣವಾಗಿತ್ತು. ಆದರೆ ನೀರಿನ ಬವಣೆ ಪ್ರಾರಂಭವಾಗುತ್ತಿದ್ದಂತೆ ಶಾಮಣ್ಣ ಬಾವಿಯ ಸುತ್ತ ಅರಳಿ ಮರಗಳು, ಹುಣಸೆ, ತೆಂಗು, ಹೊಂಗೆ ಮುಂತಾದ ಮರಗಳಿದ್ದು
ಅತ್ಯಂತ ಪ್ರಶಾಂತವಾದ ಸುಂದರ ತಾಣವಾಗಿದೆ. ಹಿಂದೆ ಸದಾಕಾಲ ನೀರಿರುತ್ತಿದ್ದ ಈ ಶಾಮಣ್ಣ ಬಾವಿಯು ನಗರದ ಎಲ್ಲ ಯುವಕರಿಗೆ ಈಜು ಕಲಿಯುವ ತಾಣವಾಗಿತ್ತು. ಆದರೆ ನೀರಿನ ಬವಣೆ ಪ್ರಾರಂಭವಾಗುತ್ತಿದ್ದಂತೆ ಶಾಮಣ್ಣ ಬಾವಿಯಲ್ಲಿ ಕೇವಲ ಮಳೆಗಾಲದಲ್ಲಿ ಮಾತ್ರ ನೀರು ನಿಲ್ಲುವಂತಾಯಿತು. ಗೌಡನಕೆರೆಯಲ್ಲಿ ಕಳೆ ಗಿಡ ತುಂಬಿಕೊಂಡು ಸೂಕ್ತ ನಿರ್ವಹಣೆ ಇಲ್ಲದೆ ತ್ಯಾಜ್ಯ ನೀರು ನಿಲ್ಲುವಂತಾದಾಗ ಅಲ್ಲಿಂದ ಶಾಮಣ್ಣನ ಬಾವಿಗೆ ನೀರು ಬರದೆ ಸೊರಗತೊಡಗಿತು. ಕಲ್ಲು ಚಪ್ಪಡಿಗಳ ನಡುವೆ ಕಳೆಗಿಡಗಳು ಬೆಳೆಯತೊಡಗಿದವು. ಕಸ ತ್ಯಾಜ್ಯ ತುಂಬಿಕೊಂಡು ಬಾವಿಯು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳತೊಡಗಿತು. ಶಾಮಣ್ಣ ಬಾವಿಯಲ್ಲಿ ನೀರು ನಿಂತರೆ ಅಂತರ್ಜಲ ಹೆಚ್ಚುವ ಮೂಲಕ ಕೊಳವೆ ಬಾವಿಗಳಲ್ಲಿ ನೀರು ಸಿಗುತ್ತದೆ. ನಮ್ಮ ಹಿರಿಯರು ನಿರ್ಮಿಸಿರುವ ಈ ಅಮೂಲ್ಯವಾದ ಆಸ್ತಿಯನ್ನ ಶುಚಿಗೊಳಿಸಿಕೊಳ್ಳುವ ಉದ್ದೇಶದಿಂದ ಶ್ರಮದಾನದ ಮೂಲಕ ಕಳೆಗಿಡಗಳನ್ನು ತೆಗೆದಿದ್ದೆವು. ತ್ಯಾಜ್ಯವನ್ನ ಹೊರಕ್ಕೆ ಹಾಕಿದ್ದೇವೆ. ಆದರೆ ಕನಿಷ್ಠ ಆ ತ್ಯಾಜ್ಯವನ್ನ ನಗರಸಭೆಯವರು ದೂರ ಸಾಗಿಸದಿದ್ದರೆ ಹೇಗೆ ಎಂದು ಶ್ರಮದಾನದಲ್ಲಿ ಪಾಲ್ಗೊಂಡ ಯುವಕರು ಆಕ್ರೋಶ ಹೊರಹಾಕಿದ್ದಾರೆ. ಶಾಮಣ್ಣ ರಸ್ತೆ ಶಿಡ್ಲಘಟ್ಟ ಸಮಿತಿಯ ಕಾರ್ಯಕರ್ತರು ಎಲ್ಲರೂ ಬಾವಿಯನ್ನು ಸ್ವಚ್ಛಗೊಳಿಸಿ 3 ತಿಂಗಳಿಂದ ಗಿಡಗಳನ್ನೆಲ್ಲ ಕಸವನ್ನು ತೆಗೆದು ಆಚೆ ಕಡೆ ಹಾಕಿ ಅದಕ್ಕೆ ಔಷಧಿಯನ್ನು ಸಿಂಪಡಿಸಿ ಮತ್ತೆ ಗಿಡಗಳು ಬೆಳೀದಿರೋ ಆ ಥರ ನಿರ್ವಹಣೆ ಮಾಡಿದ್ದೀವಿ. ಸ್ಥಳೀಯ ನಗರಸಭೆಯವರು ಅದನ್ನು ರೋಡಲ್ಲಿ ಕಸ ಹಾಕಿರೋ ನೀವೇ ಎತ್ತಿ ಅಂದ್ಬಿಟ್ಟು ನಮಗೆ ಮಾಹಿತಿ ಕೊಡ್ತಾರೆ. ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ ಅಧಿಕಾರಿಗಳು ಕೇಳಿದರೆ ಇವೋ ಬರ್ತೀವಿ ಅಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸಮಸ್ತ ವೀಕ್ಷಕರಿಗೆ ರಾಮೂಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೂಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 98
08045527729. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲಾ ಮಟ್ಟದ ರೆವೆನ್ಯೂ ಕಪ್ ಕ್ರೀಡಾಕೂಟದಲ್ಲಿ ದೊಡ್ಡಬಳ್ಳಾಪುರದ ರೆವೆನ್ಯೂ ತಂಡ ವಿಜೇತರಾಗಿ ಹೊರಹೊಮ್ಮಿದರು. ನಗರದ ಭಗತ್ ಸಿಂಗ್ ಮೈದಾನದಲ್ಲಿ ಇಂದು ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಸಂಘ, ಗ್ರಾಮ ಆಡಳಿತಾಧಿಕಾರಿಗಳ ಸಂಘ, ಗ್ರಾಮ ಸಹಾಯಕರ ಸಂಘದಿಂದ ಕಂದಾಯ ಇಲಾಖೆಯ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಬಸವರಾಜು ಬೌಲಿಂಗ್ ಮಾಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡಾಕೂಟದಿಂದ ಮಾನಸಿಕವಾಗಿ ಸದೃಢರಾಗಿರಲು ಸಾಧ್ಯ. ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. ಗೆದ್ದಾಗ ಹಿಗ್ಗಲೂಬಾರದು, ಸೋತಾಗ ಕುಗ್ಗಲೂಬಾರದು. ಸಿಬ್ಬಂದಿ ಕಚೇರಿಗೆ ರಜೆಗಳನ್ನು ಹಾಕದೆ ಕೆಲಸದ ಮಧ್ಯೆಯೂ ಕ್ರೀಡೆಗೂ ಆದ್ಯತೆ ನೀಡಿ ಮನೆಯ ವಿಷಯವನ್ನ ಕಚೇರಿಗೆ, ಕಚೇರಿ ವಿಷಯ ಮನೆಗೆ ತೆಗೆದುಕೊಂಡು ಹೋಗಬಾರದು. ಕಂದಾಯ ಇಲಾಖೆಯವರು ಒಟ್ಟಾಗಿರಬೇಕು. ಕುಟುಂಬದ ಸದಸ್ಯರಂತೆ ಒಂದಾಗಿ ಕೆಲಸ ಮಾಡಬೇಕು ಎಂದರು. ಥ್ರೋಬಾಲ್ ಮತ್ತು ಕ್ರಿಕೆಟ್ನಲ್ಲಿ ದೊಡ್ಡಬಳ್ಳಾಪುರದ ತಂಡಗಳು ಚಾಂಪಿಯನ್ ಆಗಿ ಹೊರಹೊಮ್ಮಿದವು. ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತುಮಕೂರಿನ ಶಶಿ ಹುಲ್ಕುಂಟೆ ಮಠ್ ಅವರು ಕೋಲಾರ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಶಾಸಕರು, ಮುಖಂಡರುಗಳ ಜೊತೆ ಚುನಾವಣೆ ಕುರಿತು ಚರ್ಚೆ ನಡೆಸಿದರು. ಈ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ತುಮಕೂರಿನ ಶಶಿ ಹುಲ್ಕುಂಟೆ ಮಠ್ ಅವರನ್ನ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೈಕಮಾಂಡ್ ಘೋಷಿಸಿದೆ. ಚುನಾವಣೆ ನಡೆಸುವ ಸಂಬಂಧ ಅಭಿಷೇಕ್ ದತ್ತಾ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಸಿ ಚುನಾವಣೆ ಹೇಗೆ ನಡೆಸಬೇಕೆಂದು ಚರ್ಚೆ ಮಾಡುತ್ತೇವೆ. ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರದ ತೀರ್ಮಾನದ ಹಿಂದೆ ಆರ್ಎಸ್ಎಸ್ ಸ್ಟೇರಿಂಗ್, ಜಾತಿ ಧರ್ಮಗಳ ಹೆಸರಿನಲ್ಲಿ ಅಧಿಕಾರ ದುರುಪಯೋಗ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿ. ಚಿಕ್ಕಬಳ್ಳಾಪುರದ ಓಂಕಾರ ಜ್ಯೋತಿ ಮಠದಲ್ಲಿ ಗಲಾಟೆ, ತಳ್ಳಾಟ, ನೂಕಾಟ, ಪರಸ್ಪರ ಕೈ ಮಿಲಾಯಿಸುವ ಯತ್ನ. ಮಠದ ಪೀಠಾಧಿಪತಿ ಪಾರ್ಥಸಾರಥಿ ವಿರುದ್ಧ ರೋಷಾವೇಶ. ಮಠದ ಅಭಿವೃದ್ಧಿಗೆ ಟ್ರಸ್ಟ್ ಮಾಡೋ ನೆಪದಲ್ಲಿ ಆಸ್ತಿ ಬರೆಸಿಕೊಂಡ ಆರೋಪ. ದೇಶಾದ್ಯಂತ ನರೇಗಾ ಉಳಿಸಿ ಅಭಿಯಾನ, ಕಾಂಗ್ರೆಸ್ ನೇತೃತ್ವದಲ್ಲಿ ಕೋಲಾರದಲ್ಲಿಯೂ ಅಭಿಯಾನ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.